Okay, here with the second question based on 10 marks ರೀ. ಈಗ 10 ಮಾರ್ಕ್ಸ್ ಡಿಸ್ಕಸ್ ಮಾಡೋಣ ರೀ. 5 ಮಾರ್ಕ್ಸ್ ಆಗಿತ್ತಲ್ಲ ರೆವೆನ್ಯೂ ಅಕೌಂಟ್ ಮೇಲೆ, ಈಗ 10 ಮಾರ್ಕ್ಸ್. ಓಕೆ, 10 ಮಾರ್ಕ್ಸ್ ಕ್ವಶನ್ ನಂಬರ್ 2 ಮೀನ್ಸ್ ಫಸ್ಟ್ ಕ್ವಶನ್. ಫ್ರಾಮ್ ದ ಫಾಲೋವಿಂಗ್ ಫಸ್ಟ್ ಕ್ವಶನ್, ಯಾಕಂದ್ರೆ ಫಸ್ಟ್ ಕ್ವಶನ್ 5 ಮಾರ್ಕ್ಸ್ ಐತೆ ರೀ, ಸೆಕೆಂಡ್ ಕ್ವಶನ್ 10 ಮಾರ್ಕ್ಸ್ ರೀ ರೆವೆನ್ಯೂ ಅಕೌಂಟ್ ಬೇಸ್ ಮೇಲೆ. ಕ್ವಶನ್ ನಂಬರ್ 2, ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ರೆವೆನ್ಯೂ ಅಕೌಂಟ್ ಆಫ್ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ರುಪೀಸ್ ಕಾಲಮ್ ಐತ್ರಿ, ವೆರಿ ಕೇರ್ಫುಲಿ ನೋಡ್ರಿ ಐಟಮ್ಸ್ ಎಲ್ಲ. ಈಗ ಅದು ಆದಮೇಲೆ ಹಿಂದಿ ಎಕ್ಸ್ಪ್ಲೇಷನ್ ಮಾಡ್ತೇನೆ ರೀ. ಸೊ ಡೋಂಟ್ ವರಿ, ವಿ ವಿಲ್ ಮಲ್ಟಿಲಿಂಗ್ವಲ್ ಲ್ಯಾಂಗ್ವೇಜಸ್. ಫಸ್ಟ್ ಇಯರ್ ಪ್ರೀಮಿಯಂ ನೋಡಿ, ರೆವೆನ್ಯೂ ಅಕೌಂಟ್ ಅಂದರೆ ಶಾರ್ಟ್ಕಟ್ ನೆನ್ಬಿಡ್ಕೋರಿ. ರೆವೆನ್ಯೂ ಅಕೌಂಟ್ ಅಂದ್ರೆ ಶಾರ್ಟ್ಕಟ್ ಏನ್ರಿ? PCOB. ಏನ್ರಿ? PCOB. ಪಿ ಅಂದರೆ ಪ್ರೀಮಿಯಮ್ಸ್ ಅರ್ನ್ಡ್ ನೆಟ್, ನೋಟ್ ನಂಬರ್ 1. ಓಕೆ, ಸ್ಕೆಡ್ಯೂಲ್ ನಂಬರ್ 1. ನೆಕ್ಸ್ಟ್ ಸಿ ಅಂದ್ರೆ ಏನ್ರಿ? ಕಮಿಷನ್, ನೋಟ್ ನಂಬರ್ 2. ನೆಕ್ಸ್ಟ್ ಓ ಅಂದರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನೋಟ್ ನಂಬರ್ 3. ಬಿ ಅಂದರೆ ಬೆನಿಫಿಟ್ಸ್ ಪೇಡ್, ಬ್ರಾಕೆಟ್ ಅಲ್ಲಿ ನೆಟ್, ನೋಟ್ ನಂಬರ್ 4. ನೆಟ್ ಬಿಡ್ಕೊರಿದು. ಪ್ರೀಮಿಯಂ ಒಳಗೆ ಹೋಗ್ಬೇಕಾ, ರೆನ್ಯುವಲ್ ಪ್ರೀಮಿಯಂ ಒಳಗೆ ಹೋಗ್ಬೇಕಾ, ಸಿಂಗಲ್ ಪ್ರೀಮಿಯಂ ಒಳಗೆ ಹೋಗ್ಬೇಕು. ಡನ್ ಅಂದ್ರೆ ನೋಟ್ ನಂಬರ್ 1 ಇದು ಎಲ್ಲ ಏನ್ರಿದು? ಫಸ್ಟ್ ಇಯರ್ ಪ್ರೀಮಿಯಂ, ರೆನ್ಯುವಲ್ ಪ್ರೀಮಿಯಮ್ಸ್. ಓಕೆ, ಪ್ರೀಮಿಯಂ ಅರ್ನ್ಡ್ ಬ್ರಾಕೆಟ್ ಅಲ್ಲಿ ನೆಟ್ ಐತೆ ನೋಡ್ರಿ. ನೋಟ್ ನಂಬರ್ 1, ನೋಟ್ ನಂಬರ್ 1 ಪ್ರೀಮಿಯಮ್ಸ್, ಫಸ್ಟ್ ಇಯರ್ ಪ್ರೀಮಿಯಂ, ರಿನ್ಯೂವಲ್ ಪ್ರೀಮಿಯಂ, ಸಿಂಗಲ್ ಪ್ರೀಮಿಯಂ. ಇದು ಎಲ್ಲ ಏನ್ರಿದು? ನೋಟ್ ನಂಬರ್ 1. ಏನ್ರಿದು ಎಲ್ಲ? ನೋಟ್ ನಂಬರ್ 1. ಪ್ರೀಮಿಯಂ ಅರ್ನ್ಡ್ ಬ್ರಾಕೆಟ್ ಅಲ್ಲಿ ನೆಟ್. ನೆಕ್ಸ್ಟ್ ರೀ ಇನ್ಶೂರೆನ್ಸ್ ಸೀಡೆಡ್, ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್. ನೋಡೋನ್ರಿದು ಪ್ರೀಮಿಯಂ ಆದ್ಮೇಲೆ ಬರಿಬೇಕಿಲ್ಲ, ರೀ ಇನ್ಶೂರೆನ್ಸ್ ಸೀಡೆಡ್, ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್. ಇದು ಇಂಪಾರ್ಟೆಂಟ್ ಅಂತ ಹಾಕ್ತೇನೆ ರೀ ನಾನು, ಸ್ಟಾರ್ ಮಾರ್ಕ್. ತಗೋಬೇಕು ಆಮೇಲೆ ಇಲ್ಲೇ. ಡನ್. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸಿಂಪಲ್, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಒಳಗೆ ಲೆಸ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಇಲ್ಲಿ ಬರ್ತದಲ್ರಿ ಇನ್ಕಮ್ ಫ್ರಾಮ್ ಇನ್ವೆಸ್ಟ್ಮೆಂಟ್ ಅಂತ, ಇನ್ಕಮ್ ಫ್ರಾಮ್ ಇನ್ವೆಸ್ಟ್ಮೆಂಟ್ ಅಂತ ಅಲ್ಲೇ ತಗೋಬೇಕು. ಇದು ಅಲ್ಲೇ ತಗೋಬೇಕು. ಇದಕ್ಕೆ ಇಷ್ಟ ಮಾರ್ಕ್ ಹಾಕ್ತೇನೆ ನಾನು. ಡನ್. ನೆಕ್ಸ್ಟ್ ಕಮಿಷನ್ ಪೇಡ್ ಅಂದ್ರೆ ಕಮಿಷನ್, ನೋಟ್ ನಂಬರ್ 2. ಕಮಿಷನ್ ಪೇಡ್ ಅಂದ್ರೆ ಕಮಿಷನ್ ಅಂದ್ರೆ ಏನ್ರಿ? ಕಮಿಷನ್ ಪೇಡ್, ನೋಟ್ ನಂಬರ್ 2. ಕಮಿಷನ್ ಪೇಡ್, ಕಮಿಷನ್ ನೋಡ್ರಿ, ಕಮಿಷನ್ ಪೇಡ್ ಐತ್ರಿ, ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಐತ್ರಿ, ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್ ಐತ್ರಿ, ಕಮಿಷನ್ 3 ಕಮಿಷನ್ ಐತ್ರಿ. ಅಂದ್ರೆ ಏನ್ರಿ? ನೋಟ್ ನಂಬರ್ 2. ಕಮಿಷನ್ ನೋಟ್ ನಂಬರ್ 2 ಅಲ್ಲ, ಉದ್ದಕ್ಕಿದು ಭಾಳ ಇಂಪಾರ್ಟೆಂಟ್. ಇಲ್ಲಿಂದ ಏನ್ರಿ? ನೋಟ್ ನಂಬರ್ 2. ನೋಟ್ ನಂಬರ್ 2 ಇದು. ಡನ್. ನೆಕ್ಸ್ಟ್ ಬರ್ರಿ ಇಲ್ಲೇ, ಎಂಪ್ಲಾಯೀಸ್ ಸ್ಯಾಲರಿ, ಟ್ರಾವೆಲ್ ಎಕ್ಸ್ಪೆನ್ಸಸ್, ಆಡಿಟರ್ಸ್ ಫೀಸ್, ಇಂಟ್ರೆಸ್ಟ್ ಅಂಡ್ ಬ್ಯಾಂಕ್ ಚಾರ್ಜಸ್ ಪೇಡ್. ನೋಟ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಏನ್ರಿ? ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಎಂಪ್ಲಾಯೀಸ್ ಸ್ಯಾಲರಿ, ಟ್ರಾವೆಲ್ ಎಕ್ಸ್ಪೆನ್ಸಸ್, ಆಡಿಟರ್ಸ್ ಫೀಸ್, ಇಂಟ್ರೆಸ್ಟ್ ಅಂಡ್ ಬ್ಯಾಂಕ್ ಚಾರ್ಜಸ್ ಪೇಡ್. ಇದು ಏನ್ರ? ಇದು ಎಲ್ಲ ಏನ್ರಿದು? ನೋಟ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಓಕೆ, ನೆಕ್ಸ್ಟ್ ಇದು ಏನ್ರಿದು? ಕ್ಲೇಮ್ಸ್ ಬೈ ಡೆತ್, ಕ್ಲೇಮ್ಸ್ ಬೈ ಮ್ಯಾಚುರಿಟಿ. ನೋಟ್ ನಂಬರ್ 4 ಗೊತ್ತೈತಿ ನಿಮ್ಗೆ? ನೋಟ್ ನಂಬರ್ 4 ಏನ್ರಿ? ಬೆನಿಫಿಟ್ಸ್ ಪೇಡ್ ಬ್ರಾಕೆಟ್ ಅಲ್ಲಿ ನೆಟ್ ಅಂತ ಐತಿ ನೋಡ್ರಿ. ನೋಟ್ ನಂಬರ್ 4 ಬೆನಿಫಿಟ್ಸ್ ಪೇಡ್ ಬ್ರಾಕೆಟ್ ಅಲ್ಲಿ ನೆಟ್. ಇದು ಕ್ಲೇಮ್ಸ್, ಎಲ್ಲ ಕ್ಲೇಮ್ಸ್ ಎಲ್ಲ ಕ್ಲೇಮ್ಸ್ ಏನ್ರಿ? ಬೆನಿಫಿಟ್ಸ್ ಪೇಡ್. ತಿಳಿತ್ರಿ? ಎಲ್ಲ ಕ್ಲೇಮ್ಸ್ ಅಂದ್ರೆ ಏನ್ರಿ? ಬೆನಿಫಿಟ್ಸ್ ಪೇಡ್. ನೋಟ್ ನಂಬರ್ 4 ಕ್ಲೇಮ್ಸ್ ಬೈ ಡೆತ್, ಕ್ಲೇಮ್ಸ್ ಬೈ ಮ್ಯಾಚುರಿಟಿ. ಇದು ಎಲ್ಲ ಏನ್ರಿ? ಇದು ನೋಟ್ ನಂಬರ್ 4. ನೆನ್ಪಿಡ್ಕೋರಿ ಇದು. ಸಿಂಪಲ್. ಫಸ್ಟ್ ಇಯರ್ ಪ್ರೀಮಿಯಂ, ರೆನ್ಯುವಲ್ ಪ್ರೀಮಿಯಂ, ಸಿಂಗಲ್ ಪ್ರೀಮಿಯಂ ಎಲ್ಲ ನೋಟ್ ನಂಬರ್ 1 ಪ್ರೀಮಿಯಮ್ಸ್ ಅರ್ನ್ಡ್ ಬ್ರಾಕೆಟ್ ಅಲ್ಲಿ ನೆಟ್. ಇದು ತಗೋ, ನೋಟ್ ನಂಬರ್ 1 ತಗೋಬೇಕು. ನೋಟ್ ನಂಬರ್ 1 ಮಾಡ್ಬೇಕಂದ್ರೆ ನೋಟ್ ನಂಬರ್ 2 ಮಾಡ್ಬೇಕು, ನೋಟ್ ನಂಬರ್ 3 ಮಾಡ್ಬೇಕು, ನೋಟ್ ನಂಬರ್ 4 ಮಾಡ್ಬೇಕು. 4 ನೋಟ್ಸ್ ರೆಡಿ ಮಾಡ್ಬೇಕು ನಾವು. ರೀ ಇನ್ಶೂರೆನ್ಸ್ ಸೀಡೆಡ್, ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್. ನಾ ಹೇಳ್ತೀನಿ ನಿಮ್ಗೆ ಇಲ್ಲೇ, ಅದಕ್ಕೆ ಸ್ಟಾರ್ ಮಾರ್ಕ್ ಐತ್ರಿ ಇಲ್ಲೇ ತಗೋಬೇಕು. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಸ್ಟಾರ್ ಮಾರ್ಕ್ ಐತ್ರಿ, ಅಂದ್ರೆ ಇಲ್ಲೇ ತಗೋಬೇಕು. ಇಲ್ಲೇ ಇದೊಳಗೆ ತಗೋಬೇಕು. ಕಮಿಷನ್ ಪೇಡ್, ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್, ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್. ಇದೆಲ್ಲ ಏನ್ರಿ? ನೋಟ್ ನಂಬರ್ 2 ಕಮಿಷನ್ ಅಂತ ತಗೋಬೇಕು. ಎಂಪ್ಲಾಯೀಸ್ ಸ್ಯಾಲರಿ, ಟ್ರಾವೆಲ್ ಎಕ್ಸ್ಪೆನ್ಸಸ್, ಆಡಿಟರ್ಸ್ ಫೀಸ್, ಆಮೇಲೆ ಇಂಟ್ರೆಸ್ಟ್ ಅಂಡ್ ಬ್ಯಾಂಕ್ ಚಾರ್ಜಸ್ ಪೇಡ್. ಇದು ಎಲ್ಲ ಏನ್ರಿ? ನೋಟ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಕ್ಲೇಮ್ಸ್ ಬೈ ಡೆತ್, ಕ್ಲೇಮ್ಸ್ ಬೈ ಮ್ಯಾಚುರಿಟಿ. ಇದು ಎಲ್ಲ ಏನ್ರಿ? ನೋಟ್ ನಂಬರ್ 4 ಬೆನಿಫಿಟ್ಸ್ ಪೇಡ್ ಬ್ರಾಕೆಟ್ ಅಲ್ಲಿ ನೆಟ್ ಐತಲ್ಲ ನೋಡಿ. ಇದು ಮಾಡೋಣ್ರಿ, ಶುರು ಮಾಡೋಣ ಬರ್ರಿ. ಫಸ್ಟ್ ಬರಿಬೇಕು ರೆವೆನ್ಯೂ ಅಕೌಂಟ್, ಪಾಲಿಸಿ ಹೋಲ್ಡರ್ಸ್ ಅಕೌಂಟ್, ಪರ್ಟಿಕ್ಯುಲರ್ಸ್, ಸ್ಕೆಡ್ಯೂಲ್, ಅಮೌಂಟ್. ಓಕೆ ಬರ್ರಿ, ಸ್ಟಾರ್ಟಿಂಗ್ ಚಾಲೂ ಮಾಡ್ರಿ. ಏನ್ರಿ ಸ್ಟಾರ್ಟಿಂಗ್ ಇಂದ ನಮ್ದು? ಪ್ರೀಮಿಯಮ್ಸ್ ಅಲ್ಲ, ಅದು ಪ್ರೀಮಿಯಮ್ ಅರ್ನ್ಡ್ ಅಲ್ಲ, ಪ್ರೀಮಿಯಂ ಅರ್ನ್ಡ್ ಬ್ರಾಕೆಟ್ ಅಲ್ಲಿ ನೆಟ್ ಅಲ್ಲ ಅದು.
ಪ್ರೀಮಿಯಮ್ ಅಂಡ್ ಬ್ರಾಕೆಟಲ್ಲಿ ನೆಟ್ ಸ್ಕೆಡ್ಯೂಲ್ ನಂಬರ್ 1 ಅಲ್ಲ, ಸ್ಕೆಡ್ಯೂಲ್ ನಂಬರ್ 1 ನಾವು ಮಾಡ್ಬೇಕು, ಇಲ್ಲಿ ಮಾಡ್ಬೇಕು, ಸ್ಕೆಡ್ಯೂಲ್ ನಂಬರ್ 1 ಮಾಡ್ಬೇಕು, ಪೆಂಡಿಂಗ್ ಇಡ್ರಿ ಅಮೌಂಟ್. ಇದು ಆದಮೇಲೆ ಏನ್ರಿ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಲ್ಲ ಅದು, ಇದು ಆದಮೇಲೆ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಇದು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಹೆಡ್. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಹೆಡ್ ಒಳಗೆ ಇದು ಬರ್ತೈತಿಲ್ರಿ, ಇಂಟ್ರೆಸ್ಟ್ ಕಾಮ ಡಿವಿಡೆಂಟ್ ಕಾಮ ರೆಂಟ್ ಎಕ್ಸೆಟ್ರಾ ಗ್ರಾಸ್ ಅಂತ, ಹೌದಲ್ಲ. ಇಂಟ್ರೆಸ್ಟ್ ಕಾಮ ರೆಂಟ್ ಕಾಮ ಡಿವಿಡೆಂಟ್ ಗ್ರಾಸ್ ಆ್ಯಂಡ್ ಇಂಟ್ರೆಸ್ಟ್ ಕಾಮ ಡಿವಿಡೆಂಟ್ ಕಾಮ ರೆಂಟ್ ಗ್ರಾಸ್ ಅಂತ ಬರ್ತೈತಲ್ಲ. ಈಗ ನೋಡ್ರಿ, ಇಂಟ್ರೆಸ್ಟ್ ಕಾಮ ರೆಂಟ್ ಕಾಮ ಡಿವಿಡೆಂಟ್ ಏನು ಗ್ರಾಸ್ ಏನು ಐತ್ರಿ ಇಲ್ಲಿ, ಇಂಟ್ರೆಸ್ಟ್ ಏನು ಐತ್ರಿ, ಇಂಟ್ರೆಸ್ಟ್ ಆ್ಯಂಡ್ ಬ್ಯಾಂಕ್ ಚಾರ್ಜಸ್ ಪೇಡ್ ಐತ್ರಿ, ಪೇಡ್ ಅಂದರೆ ಎಕ್ಸ್ಪೆನ್ಸ್ ಇಲ್ಲೇ ಬರಂಗಿಲ್ಲ. ಇಂಟ್ರೆಸ್ಟ್ ಕಾಮ ಡಿವಿಡೆಂಟ್ ಕಾಮ ಆ್ಯಂಡ್ ರೆಂಟ್ ಗ್ರಾಸ್ ಅಂತ ಕೊಟ್ಟಿಲ್ಲ ಇಲ್ಲಿ, ಸಾರಿ ಇಲ್ಲೇ ಕೊಟ್ಟಿಲ್ರಿಪ್ಪ. ಇಂಟ್ರೆಸ್ಟ್ ಕಾಮ ಡಿವಿಡೆಂಟ್ ಅದು ಏನು ಕೊಟ್ಟಿಲ್ಲ ಅಂದರೆ ಬಿಡ್ರಿ. ಹಾಂ, ನಾ ಹೇಳಿದೆ ನಿಮಗೆ ಪ್ರೀಮಿಯಮ್ ಆಂಡ್ ನೋಟ್ ನಂಬರ್ 1 ನಾವು ರೆಡಿ ಮಾಡ್ಬೇಕು. ಈಗ ನೋಟ್ ನಂಬರ್ 1 ರೆಡಿ ಮಾಡ್ಬೇಕು ನಾವು. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಎಲ್ಲೈತ್ರಿ, ಇಂಟ್ರೆಸ್ಟ್ ಕಾಮ ಡಿವಿಡೆಂಟ್ ಆ್ಯಂಡ್ ರೆಂಟ್ ಗ್ರಾಸ್ ಕೊಟ್ಟಿಲ್ಲ, ಕ್ವಶನಲ್ಲೇ ಕೊಟ್ಟಿಲ್ಲ. ಇದು ಇಂಟ್ರೆಸ್ಟ್ ಪೇಡದು ಎಕ್ಸ್ಪೆನ್ಸ್ ಅದು ಇಲ್ಲಿ ಬರೋಂಗಿಲ್ಲ. ಈಗ ಏನು ಮಾಡ್ತೀರಿ, ಆ ಪ್ಲೇಸಲ್ಲಿ ನೋಡ್ರಿ ಇಲ್ಲಿ, ಇದು ನೋಟ್ ನಂಬರ್ 1 ಬಿಡ್ರಿ. ಹಾಂ, ಇಲ್ಲಿ ಐತೆ ನೋಡ್ರಿ, ರೀ ಇನ್ಶೂರೆನ್ಸ್ ತಡಿದ್ರಿ, ನಾನು ತಪ್ಪು ಮಾಡಿಬಿಟ್ಟಿಲ್ರಿ, ವೇಟ್, ಇಲ್ಲೇ ಬರ್ರಿ. ಫಸ್ಟ್ ಎಂಟ್ರಿ ಪ್ರೀಮಿಯಮ್ ಅಂಡ್ ಬ್ರಾಕೆಟಲ್ಲಿ ನೆಟ್ ನೋಟ್ ನಂಬರ್ 1 ಅಂದರೆ ನೋಟ್ ನಂಬರ್ 1 ನಾನು ರೆಡಿ ಮಾಡ್ಬೇಕು. ಇದು ಮಾಡ್ಬಿಡೋನ್ರಿ, ಫಸ್ಟ್ ನೋಟ್ ನಂಬರ್ 1 ಮಾಡಿಬಿಡ್ತೀನಿ ರೀ. ಈಗ ಫಸ್ಟ್ ರೆಡಿ ಮಾಡಿಬಿಡ್ತೇನೆ ರೀ. ಪ್ರೀಮಿಯಮ್ ಅಂಡ್ ಬ್ರಾಕೆಟಲ್ಲಿ ನೆಟ್ ನೋಟ್ ನಂಬರ್ 1 ನಮಗೆ ಅಮೌಂಟ್ ಬೇಕಿಲ್ಲ, ನಮ್ಮ ಅಮೌಂಟ್ ಎಷ್ಟು ಬರ್ತದೆ ರೀ ಮಾಡ್ಬೇಕು. ಈಗ ಮಾಡೋಣ್ರಿ, ಇಲ್ಲೇ ಮಾಡಿಬಿಡ್ತೀನಿ ರೀ. ನೋಟ್ ನಂಬರ್ 1 ವರ್ಕಿಂಗ್ ನೋಟ್ಸ್ ಮಾಡೋಕೆ ಜಾಗ ಇಲ್ಲ, ಇಲ್ಲೇ ನನ್ನ ಕಡೆ ಜಾಗ ಇಲ್ಲ, ಇಲ್ಲೇ ಒಂದು ಜಾಗ ಐತಿ, ಇಲ್ಲೇ ಮಾಡಿಬಿಡ್ತೀನಿ ನಾನು. ನೋಟ್ ನಂಬರ್ 1 ಮಾಡ್ತೀನಿ ರೀ, ಮಾಡಿ ಇಲ್ಲಿ ಅಮೌಂಟ್ ಬರ್ತೀನಿ ರೀ, ಆಮೇಲೆ ರಫ್ ಮಾಡ್ತೀನಿ ರೀ. ಮತ್ತು ನೋಟ್ ನಂಬರ್ 2 ಆಮೇಲೆ ಅಮೌಂಟ್ ಮತ್ತು ರಫ್ ಮಾಡ್ತೀನಿ ರೀ. ನೋಟ್ ನಂಬರ್ 3 ಅಮೌಂಟ್ ಮತ್ತು ರಫ್. ನೋಟ್ ನಂಬರ್ 4 ಆಮೇಲೆ ಅಮೌಂಟ್ ಮತ್ತು ರಫ್ ಮಾಡ್ತೇನೆ ರೀ, ಯಾಕಂದರೆ ಜಾಗ ಇಲ್ಲಲ್ಲ ಅದಕ್ಕೆ. ಬರ್ರಿ, ಏನ್ರಿ ಸ್ಕೆಡ್ಯೂಲ್ ನಂಬರ್ 1 ಅಲ್ಲ ಅದು. ಸ್ಕೆಡ್ಯೂಲ್ 1 ಏನ್ರಿ ಇದು, ಪ್ರೀಮಿಯಮ್ ಅಂಡ್ ಬ್ರಾಕೆಟಲ್ಲಿ ನೆಟ್. ಸ್ಕೆಡ್ಯೂಲ್ 1 ಪ್ರೀಮಿಯಮ್ ಅಂಡ್ ಬ್ರಾಕೆಟಲ್ಲೇ ನೆಟ್. ಹಾಂ, ಏನ್ರಿ ಪರ್ಟಿಕ್ಯುಲರ್ಸ್, ರುಪೀಸ್ ವರ್ಕಿಂಗ್ ನೋಟ್ ಹಾಯ್ದು, ವರ್ಕಿಂಗ್ ನೋಟ್ ಕಂಟಿನ್ಯೂ ಮಾಡಿರಿ ನೀವು. ಪರ್ಟಿಕ್ಯುಲರ್ಸ್ ರುಪೀಸ್ ಕಂಟಿನ್ಯೂ ಮಾಡಿರಿ. ಸ್ಕೆಡ್ಯೂಲ್ 1 ಪ್ರೀಮಿಯಮ್ ಅಂಡ್ ಬ್ರಾಕೆಟಲ್ಲಿ ನೆಟ್ ಇದು ಮಾಡೋಣ್ರಿ. ಫಸ್ಟ್ ನೋಟ್ ನಂಬರ್ 1 ಅಲ್ಲಿ ಏನೇನು ಶಿಫ್ಟ್ ಮಾಡ್ಬೇಕು ರೀ. ನೋಟ್ ನಂಬರ್ 1 ಅಲ್ಲಿ ಫೈನಲ್ ಇಯರ್ ಪ್ರೀಮಿಯಮ್ ಶಿಫ್ಟ್ ಮಾಡ್ಬೇಕು. ತಗೋರಿ, ಬರೀರಿ ಇಲ್ಲಿ, ಫೈನಲ್ ಇಯರ್ ಪ್ರೀಮಿಯಮ್ ಶಿಫ್ಟ್ ಮಾಡ್ಬೇಕಲ್ಲೇ. ಯಾಕಂದರೆ ಪ್ರೀಮಿಯಮ್ ಐತಲ್ಲ ಅಲ್ಲಿ, ಪ್ರೀಮಿಯಮ್ ಎಲ್ಲ ಪ್ರೀಮಿಯಮ್ಸ್ ಇಲ್ಲೇ ತೊಗೋಬೇಕು, ಎಲ್ಲ ಪ್ರೀಮಿಯಮ್ಸ್ ಇಲ್ಲೇ ತೊಗೋಬೇಕು. ಪ್ರೀಮಿಯಮಲ್ಲೇ ಫೈನಲ್ ಇಯರ್ ಪ್ರೀಮಿಯಮ್ಸ್ ಎಷ್ಟ್ರಿದು, ಎಷ್ಟು ರೀ ಅಮೌಂಟ್ ಅದು, 50,000 ತಗೋರಿ. 50,000 ಹಾಂ, ಬರ್ರಿಪ್ಪ. ಈಗ ಏನೇನತ್ರಿಪ್ಪ, ಈಗ ಸ್ಕೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ ಅಂಡ್ ನೆಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಎಲ್ಲ ಪ್ರೀಮಿಯಮ್ಸ್ ನೋಡ್ರಿ. ಇಲ್ಲಿ ಹೆಸರು ಏನೈತ್ರಿಪ್ಪ, ಇಲ್ಲೇ ಪ್ರೀಮಿಯಮ್ ಐತಲ್ಲ, ಹೆಸರೇನ್ರಿ ಇಲ್ಲೇ ಪ್ರೀಮಿಯಮ್. ಎಲ್ಲ ಪ್ರೀಮಿಯಮ್ಸ್ ಇಲ್ಲೇ ತೊಗೋಬೇಕು, ಹೌದಲ್ಲ. ಹೆಡ್ಡಿಂಗ್ ಏನ್ರಿ ಅಂತ ಪ್ರೀಮಿಯಮ್ ಐತ್ರಿ, ಎಲ್ಲ ಪ್ರೀಮಿಯಮ್ಸ್ ಇಲ್ಲೇ ತೊಗೋಬೇಕು. ಫೈನಲ್ ಇಯರ್ ಪ್ರೀಮಿಯಮ್ಸ್ ಬಂತ್ರಿ 50,000 ಆತಲ್ಲ, ಡನ್. ಇದು ಮುಗೀತ್ರಿ, ಈ ಐಟಮ್ ಮುಗೀತ್ರಿ. ನೆಕ್ಸ್ಟ್ ರೀ ರಿನಿವಲ್ ಪ್ರೀಮಿಯಮ್ಸ್ ಐತ್ರಿ, ತಗೋರಿ ಇಲ್ಲಿ. ರಿನಿವಲ್ ಪ್ರೀಮಿಯಮ್ಸ್ ಅಲ್ಲ ಅದು, ರಿನಿವಲ್ ಪ್ರೀಮಿಯಮ್ಸ್. ಹಾಂ, ಎಷ್ಟು ಐತ್ರಿ ರಿನಿವಲ್ ಪ್ರೀಮಿಯಮ್ಸ್ ಅದು, 30,000 ತಗೋರಿ. ಹಾಂ, ಮುಗೀತ್ರಿ, ರಿನಿವಲ್ ಪ್ರೀಮಿಯಮ್ಸ್ ಮುಗೀತ್ರಿ. ನೆಕ್ಸ್ಟ್ ಸಿಂಗಲ್ ಪ್ರೀಮಿಯಮ್ಸ್. ಸಿಂಗಲ್ ಪ್ರೀಮಿಯಮ್ಸ್ ಎಲ್ಲೈತ್ರಿ, ಸಿಂಗಲ್ ಪ್ರೀಮಿಯಮ್ಸ್ ಎಷ್ಟು ಅಮೌಂಟ್ ಅದು, 20,000. ಸಿಂಗಲ್ ಪ್ರೀಮಿಯಮ್ಸ್ ಮುಗೀತು. ಈಗ ಮತ್ತೆ ಯಾವ ಪ್ರೀಮಿಯಮ್ಸ್ ಐತ್ರಿ ಇಲ್ಲೇ, ಮತ್ತೆ ಯಾವ ಪ್ರೀಮಿಯಮ್ ಐತ್ರಿ,
ಇಲ್ಲ ಕೊಟ್ಟಿಲ್ಲ. ಎಷ್ಟು ಪ್ರೀಮಿಯಮ್ಸ್ ಐತ್ರಿ? ಪ್ರೀಮಿಯಂ ಹೆಡ್ ಒಳಗೆ ಎಲ್ಲ ಪ್ರೀಮಿಯಮ್ಸ್ ಮುಗೀತ್ರಿ, ಮತ್ತೆ ಯಾವ ಪ್ರೀಮಿಯಂ ಇಲ್ಲ. ಟೋಟಲ್ ಮಾಡ್ರಿಪ್ಪ ಎಷ್ಟು ರೀ? 50,000 ಪ್ಲಸ್ 30,000 80,000 80,000 ಪ್ಲಸ್ 20,000 1 lakh. ಇದು ಏನ್ರಿ ಟೋಟಲ್? ಇದು ಏನ್ರಿ ಟೋಟಲ್? ಸ್ಕೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅಂಡ್ ನೆಟ್ ಎಷ್ಟು ಅಮೌಂಟ್ ಬಂದಿರಿಪ್ಪ? 1 lakh. ಪ್ರೀಮಿಯಂ ಅಂಡ್ ನೆಟ್ ನೋಡ್ ಸ್ಕೆಡ್ಯೂಲ್ ನಂಬರ್ 1 ಅಮೌಂಟ್ ಎಷ್ಟಿದ್ದು? 1 lakh ತಗೋರಿ 1 lakh. 1 lakh ಮುಗೀತಾ? ಸ್ಕೆಡ್ಯೂಲ್ ನಂಬರ್ 1 ಟ್ರಾನ್ಸ್ಫರ್ ಅಲ್ಲೇ ಮಾಡ್ಬೇಕಿಲ್ಲ, ಎಲ್ಲ ಮುಗೀತು ರೀ. ನೋಟ್ ನಂಬರ್ 1 ಮುಗೀತು, ಡನ್. ನೆಕ್ಸ್ಟ್ ಬರ್ರಿಪ್ಪ. ಈಗ ಇದು ಆದ್ಮೇಲೆ ಏನ್ರಿ ನಡೀರಿ, ಇಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ. ಸ್ಟಾರ್ ಮಾರ್ಕ್ ಐತಿ ನೋಡ್ರಿ, ಸ್ಟಾರ್ ಮಾರ್ಕ್ ಏನ್ರಿ ಇದು? ರೀ ಇನ್ಶೂರೆನ್ಸ್ ಸೀಡೆಡ್, ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್. ನೆನ್ಪಿಡ್ಕೊಳಿದ್ದು ಯಾವಾಗ ನನ್ನ ಮಾತ. ರೀ ಇನ್ಶೂರೆನ್ಸ್ ನೆನ್ಪಿಡ್ಕೊರಿದು. ರೀ ಇನ್ಶೂರೆನ್ಸ್ ಸೀಡೆಡ್, ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್. ಯಾವಾಗಲೂ ಪ್ರೀಮಿಯಂ ಅರ್ನ್ಡ್ ಆದ್ಮೇಲೆ ಕೆಳಗಡೆ ಬರ್ಬೇಕಿಲ್ಲ. ರೀ ಇನ್ಶೂರೆನ್ಸ್ ಸೀಡೆಡ್, ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್, ಪ್ರೀಮಿಯಂ ಅರ್ನ್ಡ್ ಆದ್ಮೇಲೆ ಕೆಳಗಡೆ ಬರ್ಬೇಕಿಲ್ಲ. ತಿಳಿದ್ರಿ? ಬರ್ರಿ ತಗೋರಿದು. ರೀ ಇನ್ಶೂರೆನ್ಸ್ ಸೀಡೆಡ್ ಅಂತ ಬರೀರಿ ಇಲ್ಲಿ. ರೀ ಇನ್ಶೂರೆನ್ಸ್ ಸೀಡೆಡ್, ರೀ ಇನ್ಶೂರೆನ್ಸ್ ಸೀಡೆಡ್, ಆಮೇಲೆ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್. ಏನ್ರಿಪ್ಪ ಈಗ? ರೀ ಇನ್ಶೂರೆನ್ಸ್ ಸೀಡೆಡ್ ಆಮೇಲೆ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಆತಲ್ಲ. ಈಗ ನೋಡ್ರಿ ಏನ್ರಿ ಇಲ್ಲಿ ಫಸ್ಟ್ ರೀ ಇನ್ಶೂರೆನ್ಸ್ ಸೀಡೆಡ್ ಬರ್ರಿಲ್ಲ. ರೀ ಇನ್ಶೂರೆನ್ಸ್ ಸೀಡೆಡ್ ಎಷ್ಟೈತಿ ಅಮೌಂಟ್? ಅದು 20,000. ಏನ್ರಿ 20,000 ಸೀಡೆಡ್. ನೋಡ್ರಿ ಇಲ್ಲಿ ಇದು ವರ್ಡ್ ಭಾಳ ಇಂಪಾರ್ಟೆಂಟ್, ಈ ವರ್ಡ್ ಭಾಳ ಇಂಪಾರ್ಟೆಂಟ್. ರೀ ಇನ್ಶೂರೆನ್ಸ್ ಸೀಡೆಡ್ ಅಮೌಂಟ್ ಎಷ್ಟು? 20,000 ಬರ್ರಿರಪ್ಪ ಇಲ್ಲ. 20,000 ನೋಟ್ ಇಲ್ಲ, ಇಲ್ಲೇ ನೋಟ್ ಇಲ್ಲ. ಅಮೌಂಟ್ ಎಷ್ಟು? 20,000 ಕರೆಕ್ಟಾ? ರೀ ಇನ್ಶೂರೆನ್ಸ್ ಸೀಡೆಡ್ ಅಮೌಂಟ್ ಎಷ್ಟು? 20,000 ನೆನ್ಪಿಡ್ಕೋರಿ. ರೀ ಇನ್ಶೂರೆನ್ಸ್ ಸೀಡೆಡ್ ವರ್ಡ್ ಏನ್ರಿದು? ಸೀಡೆಡ್ ಅಂದ್ರೆ ಏನ್ರಿಪ್ಪ? ಯಾವಾಗಲೂ ನೆಗೆಟಿವ್ ಅಮೌಂಟ್. ಅದು ಏನ್ರಿ? ನೆಗೆಟಿವ್ ಅಮೌಂಟ್. ನೆಗೆಟಿವ್ ಮೈನಸ್ ಮಾಡಬೇಕು ಆ್ಯಕ್ಚುಲಿ. ನಾ ಬ್ರಾಕೆಟಲ್ಲೇ ಬರ್ಬಿಡ್ತೇನೆ ರೀ. ಬ್ರಾಕೆಟಲ್ಲೇ ಬ್ರಾಕೆಟ್ ಹಚ್ಚಿದಂದ್ರೆ ಏನ್ರಿಪ್ಪ? ಮೈನಸ್. ಇಲ್ಲಾಂದ್ರೆ ಮೈನಸ್ 20,000 ಬರ್ರಿ, ಇಲ್ಲಾಂದ್ರೆ ಬ್ರಾಕೆಟ್ ಹಚ್ಚಿರಿ. ಬ್ರಾಕೆಟ್ ಹಚ್ಚಿದಂದ್ರೆ ಸೇಮ್ ಮೈನಸ್ ಮಾಡ್ಬೇಕು, ಮೈನಸ್ ಹಚ್ಚಿದಂದ್ರೆ ಮೈನಸ್ ಮಾಡ್ಬೇಕು. ತಿಳಿತೀರಿ? ರೀ ಇನ್ಶೂರೆನ್ಸ್ ಸೀಡೆಡ್ ಅಂದ್ರೆ ಏನ್ರಿ? ಯಾವಾಗಲೂ ಮೈನಸ್ ಮಾಡ್ಬೇಕು. ಅದಕ್ಕೆ ಅಮೌಂಟ್ ಬ್ರಾಕೆಟ್ ಅಲ್ಲೇ ಹಚ್ಚಿರಿ, ಮೈನಸ್ ಮಾಡ್ಬೇಕದು. ಇಲ್ಲಾಂದ್ರೆ ಮೈನಸ್ 20,000 ಅಂತ ಬರೀರಿ. ತಿಳಿತೀರಿ? ಡನ್. ನೆಕ್ಸ್ಟ್ ಆಮೇಲೆ ರೀ ಇನ್ಶೂರೆನ್ಸ್, ಇದು ರೀ ಇನ್ಶೂರೆನ್ಸ್ ಸೀಡೆಡ್ ಮುಗೀತಲ್ಲ ಇದು? ಓಕೆ ಮುಗೀತ್ರಿ. ನೆಕ್ಸ್ಟ್ ಏನ್ರಿ? ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್. ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಅಮೌಂಟ್ ಎಷ್ಟಿದ್ದು? 70,000. ಇದು ಪಾಸಿಟಿವ್. ಇದು ಏನ್ರಿ? ಅಕ್ಸೆಪ್ಟೆಡ್ ಅಂದ್ರೆ ಏನ್ರಿ? ಪಾಸಿಟಿವ್. ಎಷ್ಟು? 70,000 ನೋಟ್ ಇಲ್ಲ. ಎಷ್ಟು ಇದು? 70,000. 70,000 ಓನ್ಲಿ ಸೀಡೆಡ್. ರೀ ಇನ್ಶೂರೆನ್ಸ್ ಸೀಡೆಡ್ ಅಷ್ಟು ನೆಗೆಟಿವ್ ಬರೀಬೇಕು ಮೈನಸ್ ಒಳಗೆ, ಇಲ್ಲಾಂದ್ರೆ ಬ್ರಾಕೆಟಲ್ಲೇ ಹಚ್ಚಿರಿ. ತಿಳಿತೀರಿ? ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಮುಗೀತು, ಡನ್. ಈಗ ಏನ್ರಿಪ್ಪ ನಿಮ್ದು? ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಲ್ಲ, ಅದು ಹೆಡಿಂಗ್ ನಿಮ್ದು. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. ಓಕೆ ಅಂಡರ್ಲೈನ್. ಇದ್ರ ಒಳಗೆ ಏನ್ರಿಪ್ಪ? ಅದು ಇಂಟ್ರೆಸ್ಟ್ ಕಾಮಾ ಡಿವಿಡೆಂಟ್ ಆ್ಯಂಡ್ ರೆಂಟ್ ಗ್ರಾಸ್ ಅಂತ. ಇಂಟ್ರೆಸ್ಟ್ ಕಾಮಾ ಡಿವಿಡೆಂಟ್ ಆ್ಯಂಡ್ ರೆಂಟ್ ಗ್ರಾಸ್ ಏನು ಐತ್ರಿಪ್ಪ ಇಲ್ಲೇ ಕ್ವಶನ್ ನೋಡ್ರಿ. ಇಂಟ್ರೆಸ್ಟ್ ಆ್ಯಂಡ್ ಬ್ಯಾಂಕ್ ಪೇಡ್ ಐತ್ರಿ. ಪೇಡ್ ಅಂದರೆ ಎಕ್ಸ್ಪೆನ್ಸ್ ಇಲ್ಲ ಬರಂಗಿಲ್ಲ. ಇಲ್ಲ ಇಂಟ್ರೆಸ್ಟ್ ಕಾಮಾ ಡಿವಿಡೆಂಟ್ ಆ್ಯಂಡ್ ರೆಂಟ್ ಗ್ರಾಸ್ ಅಂತ ಕೊಟ್ಟಿಲ್ಲ. ಓಕೆ ಬೇಡ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಪ್ರಾಫಿಟ್ ಲೆಸ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಐತ್ರಿ. ಇನ್ವೆಸ್ಟ್ಮೆಂಟ್ ಎಲ್ಲಿ ಹೋಗ್ಬೇಕಾ? ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಗ್ಬೇಕು. ಈ ಹೆಡಿಂಗ್ ಒಳಗೆ ಹೋಗ್ಬೇಕು. ಇನ್ವೆಸ್ಟ್ಮೆಂಟ್ ಇದ್ರಿ ಈ ಹೆಡಿಂಗ್ ಒಳಗೆ ಹೋಗ್ಬೇಕು, ಹೌದಲ್ಲ? ಈ ಹೆಡಿಂಗ್ ಒಳಗೆ ತಗೋರಿದ್ದು ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ತಗೋರಿ. ಫಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಮೌಂಟ್ ಇದ್ದು? ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅದು
ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು ರೀ 20,000 ತಗೋರಿ 20,000 ತಗೋರಿ. ಎಲ್ಲ ತಗೋತಿರಿದು ಅಮೌಂಟ ಸ್ಕೆಡ್ಯೂಲ್ ಐತ್ರಿ ಇಲ್ಲ ಸ್ಕೆಡ್ಯೂಲ್ ಇಲ್ಲ, ಇದು ಸ್ಕೆಡ್ಯೂಲ್ ಇಲ್ಲ. ತಗೋರಿ ಸ್ಕೆಡ್ಯೂಲಲ್ಲಿ ತಗೋರಿಪ್ಪ ಅದು ಅಮೌಂಟ್, ಯಾಕಂದರೆ ಸ್ಕೆಡ್ಯೂಲ್ ಇಲ್ಲಲ್ಲ ಅದು, ಇಲ್ಲಿ ಸ್ಕೆಡ್ಯೂಲ್ ಇಲ್ಲ. ಇನ್ಕಮ್ ಫ್ರಮ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಮೌಂಟ್ ಇದ್ದು 20,000 ತಗೋರಿಲ್ಲ 20,000 ಕರೆಕ್ಟಾ. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಆಯ್ತು ರೀ. ಹಾಂ, ನೆಕ್ಸ್ಟ್ ಏನ್ರಿಪ್ಪ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಐತ್ರಿ. ಪ್ರಾಫಿಟ್ ಒಳಗೆ ಲಾಸ್ ಲೆಸ್ ಮಾಡ್ರಿ, ಲಾಸ್ ಆನ್ ಲೆಸ್ ಅಂತ ಬರೀರಿ ಇಲ್ಲೇ, ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಮೌಂಟ್ 10,000 ಐತ್ರಿ, 10,000 ತಗೋರಿ. ಈಗ 20,000 ಮೈನಸ್ 10,000 ಮಾಡ್ರಿ ಎಷ್ಟು 10,000 ಡನ್. ಪ್ರಾಫಿಟ್ ಮುಗೀತ್ರಿ, ಆಮೇಲೆ ಲಾಸ್ ಮುಗೀತ್ರಿ, ಎಲ್ಲ ಮುಗೀತಲ್ಲ ಈಗ. ಹಾಂ, ಟೋಟಲ್ ಮಾಡ್ರಿಪ್ಪ, ಇದು ಟೋಟಲ್ ಏ ಬರ್ತೈತೆ ರೀ ನಿಂದ, ಟೋಟಲ್ ಇದು ಮಾಡ್ರಿ, ಇದು ಏನ್ರಿ ಇದು ಟೋಟಲ್ ಎ ಮಾಡ್ರಿ. ಇದು ಎಷ್ಟು ಬರ್ತೈತೆ ರೀ ಇದು? ಫಸ್ಟ್ ಮೇಲೆ 1 lakh ಕರೆಕ್ಟಾ. ಇದು ಬ್ರಾಕೆಟ್ ಒಳಗೆ ಐತ್ರಿ, ಅಂದ್ರೆ ಏನ್ರಿ ಮೈನಸ್ ಮಾಡ್ಬೇಕು. 1 lakh ಮೈನಸ್ 20,000 ಕರೆಕ್ಟಾ. 80,000 ಬಂತ್ರಿ ಆನ್ಸರ್, 80,000. ಆಮೇಲೆ ಮತ್ತೆ ಪ್ಲಸ್ 70,000 ಪ್ಲಸ್ 10,000 ಎಷ್ಟು ರೀ 1,60,000. ಹೆಂಗೆ ನೋಡ್ರಿಪ್ಪ, 1 lakh ಇದೆ, 1 lakh ಆಮೇಲೆ ಏನ್ರಿ ಇಲ್ಲಿ ನೆಗೆಟಿವ್ ಸೈನ್ ಐತ್ರಿ, ಅಂದ್ರೆ ನೆಗೆಟಿವ್, ಇಲ್ಲಾಂದ್ರೆ ಬ್ರಾಕೆಟ್ ಅಂದ್ರೆ ಏನ್ರಿ ಇದು ನೆಗೆಟಿವ್ ಸೈನ್. 1 lakh ಮೈನಸ್ 20,000 ಎಷ್ಟು ರೀ 80,000, ಆಮೇಲೆ ಪ್ಲಸ್ 70,000, ಆಮೇಲೆ ಪ್ಲಸ್ 10,000 ಎಷ್ಟು ಬಂತ್ರಿ ಈಗ 1,60,000. 1,60,000 ಇದು ಏನ್ರಿ ಇದು 1,60,000 ಟೋಟಲ್ ಎ ಮುಗೀತು ರೀ, ಟೋಟಲ್ ಎ ಮುಗೀತು. ಈಗ ನೆಕ್ಸ್ಟ್ ಬರ್ರಿಪ್ಪ ಏನ್ರಿ, ಈಗ ನೆಕ್ಸ್ಟ್ ಕಮಿಷನ್ ಅಲ್ಲ, ಕಮಿಷನ್ ನೋಟ್ ನಂಬರ್ ಎಷ್ಟು ರೀ 2 ಅಲ್ಲ, ಕಮಿಷನ್ ನೋಟ್ ನಂಬರ್ 2 ಡನ್. ನೆಕ್ಸ್ಟ್ ಇದು ಆದ್ಮೇಲೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ ಎಷ್ಟು ರೀ 3 ಹೌದಲ್ಲ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 3. ಓಕೆ, ಇದು ಆದ್ಮೇಲೆ ಏನ್ರಿ ಟೋಟಲ್ ಬಿ ಅಲ್ಲ, ಇದು ಆದ್ಮೇಲೆ ಟೋಟಲ್ ಬಿ, ಇದು ಆದ್ಮೇಲೆ ಟೋಟಲ್ ಬಿ ಬರ್ತದೆ ಇಲ್ಲಿ, ಟೋಟಲ್ ಬಿ ಕರೆಕ್ಟಾ. ಇದು ಆದ್ಮೇಲೆ ನೆಕ್ಸ್ಟ್ ಏನ್ರಿಪ್ಪ ಬೆನಿಫಿಟ್ಸ್ ಪೇಡ್ ಅಂತ, ಇದು ಆದ್ಮೇಲೆ ಫಾರ್ಮೆಟ್ ಅಲ್ಲಿ ಐತಲ್ಲ ಬೆನಿಫಿಟ್ಸ್ ಪೇಡ್ ಬ್ರಾಕೆಟ್ ಅಲ್ಲಿ ಏನಿದ್ರೆ ಇದು ನೆಟ್ ಅಲ್ಲ, ಇದು ಬೆನಿಫಿಟ್ಸ್ ಪೇಡ್ ಬ್ರಾಕೆಟ್ ಅಲ್ಲಿ ನೆಟ್. ಓಕೆ, ನೋಡೋಣ್ರಿ ಇದು ಬೆನಿಫಿಟ್ಸ್ ಪೇಡ್ ಬ್ರಾಕೆಟ್ ಅಲ್ಲಿ ನೆಟ್. ಆಮೇಲೆ ಏನ್ರಿ ಬೆನಿಫಿಟ್ಸ್ ಪೇಡ್ ಆದ್ಮೇಲೆ ಏನ್ರಿ ಇನ್ಕ್ರೀಸ್ ಇನ್ ವ್ಯಾಲ್ಯೂವರ್ಸ್ ಲಯಬಿಲಿಟಿ ಹೌದಲ್ಲ, ಇನ್ಕ್ರೀಸ್ ಇನ್ ವ್ಯಾಲ್ಯೂವರ್ಸ್ ಲಯಬಿಲಿಟಿ ಬ್ರಾಕೆಟ್ ಅಲ್ಲಿ ಏನಿದ್ದು ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಅಲ್ಲ, ಅದು ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಕರೆಕ್ಟಾ. ನೋಡೋಣ್ರಿ ಇದು ಆದ್ಮೇಲೆ ಟೋಟಲ್ ಮಾಡ್ಬೇಕಲ್ಲ, ಮತ್ತೆ ಟೋಟಲ್ ಮಾಡ್ಬೇಕಾ. ಇದು ಟೋಟಲ್ ಏನ್ರಿದು ಟೋಟಲ್ ಸಿ ಅಲ್ಲ, ಇದು ಟೋಟಲ್ ಸಿ. ಇದು ಆದ್ಮೇಲೆ ನೆಕ್ಸ್ಟ್ ಏನ್ರಿಪ್ಪ, ಇದು ಆದ್ಮೇಲೆ ಮತ್ತೆ ಸರ್ಪ್ಲಸ್ ಅಲ್ಲ, ಅದು ಸರ್ಪ್ಲಸ್ ಬ್ರಾಕೆಟ್ ಅಲ್ಲಿ ಏನ್ರಿಪ್ಪ ಅದು ಎ ಮೈನಸ್ ಬಿ ಮೈನಸ್ ಸಿ. ಓಕೆ, ಇದು ಆದ್ಮೇಲೆ ಒಂದು ಟೋಟಲ್ ಬರ್ತೈತೆ ರೀ, ಇಲ್ಲಿ ಟೋಟಲ್ ಬರಿಬೇಕು. ಹಾಂ, ನೆಕ್ಸ್ಟ್ ಏನ್ರಿ ಇಲ್ಲಿ ಅಪ್ರಾಪ್ರೇಷನ್ ಅಲ್ಲ, ಅದು ಅಪ್ರಾಪ್ರೇಷನ್ಸ್ ಇದ್ರೊಳಗೆ ಫಸ್ಟ್ ಟೈಮ್ ಏನ್ರಿ ಇದು ಟ್ರಾನ್ಸ್ಫರ್ ಟು, ಇಲ್ಲಿ ಏನು ಕೊಟ್ಟಾರಿ ಇಲ್ಲಿ
ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಎಟ್ 10%, 20%, 15%. ಏನು ಕೊಟ್ಟಿಲ್ಲ, ಶೇರ್ ಹೋಲ್ಡರ್ಸ್ ಬಗ್ಗೆ ಕೊಟ್ಟಿಲ್ಲ, ಅದಕ್ಕೆ ಟ್ರಾನ್ಸ್ಫರ್ಡ್ ಟು ಶೇರ್ ಹೋಲ್ಡರ್ಸ್, ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಎಟ್ ಎಷ್ಟು ಪರ್ಸೆಂಟ್ ರೀ? ಏನು ಪರ್ಸೆಂಟ್ ಕೊಟ್ಟಿಲ್ಲ, ಇಲ್ಲಿ ಕ್ವಶನ್ ಒಳಗೆ ಯಾವ ಪರ್ಸೆಂಟ್ ಕೊಟ್ಟಿಲ್ಲ, ಅಂದ್ರೆ ಏನ್ರಿ ಫಿಕ್ಸ್ ಪರ್ಸೆಂಟ್ ನಿಮ್ದು 5%. ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಎಟ್ 5%. ಮತ್ತೇನು ಕೊಟ್ಟಾರ ಇಲ್ಲಿ? ಬ್ಯಾಲೆನ್ಸ್ ಅದು ಟ್ರಾನ್ಸ್ಫರ್ ಮಾಡ್ರಿ, ಬ್ಯಾಲೆನ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, ಏನು ಕೊಟ್ಟಾರಿ? ಏನು ಕೊಟ್ಟಿಲ್ಲ, ಅಂದ್ರೆ ಏನ್ರಿ? ಸ್ಟಾರ್ ಮಾರ್ಕ ಬ್ಯಾಲೆನ್ಸ್ ಬ್ರಾಕೆಟ್ ಅಲ್ಲೇ ಟ್ರಾನ್ಸ್ಫರ್ ಟು ಏನ್ರಿ? ಫ್ಯೂಚರ್ ಅಪ್ರಾಪ್ರಿಯೇಷನ್. ಟ್ರಾನ್ಸ್ಫರ್ ಟು ಫ್ಯೂಚರ್ ಅಪ್ರಾಪ್ರಿಯೇಷನ್. ಟ್ರಾನ್ಸ್ಫರ್ ಟು ಫ್ಯೂಚರ್ ಅಪ್ರಾಪ್ರಿಯೇಷನ್. ಆಮೇಲೆ ಏನ್ರಿ? ಟೋಟಲ್ ಮಾಡ್ಬೇಕು. ಈ ಟೋಟಲ್ ಮಾಡ್ಬೇಕು. ಈ ಟೋಟಲ್ ಏನ್ರಿ? ಟೋಟಲ್ ಡಿ ಅಂತ ಕರಿತೀರಿ. ಇದು ಟೋಟಲ್ ಡಿ. ಮುಗಿತೀರಿ ಇದು? ಓಕೆ. ನೋಟ್ ನಂಬರ್ 1 ನಿಮ್ಮ ಕಡೆ ಐತ್ರಿ, ನೋಟ್ ನಂಬರ್ ಆಮೇಲೆ ಸೀಡೆಡ್ ಐತ್ರಿ, ಆಮೇಲೆ ಎಕ್ಸೆಪ್ಟೆಡ್ ಐತ್ರಿ. ಓಕೆ, ಪ್ರಾಫಿಟ್. ಓಕೆ, ಎಲ್ಲ ಮುಗಿತಲ್ಲ ಈಗ? ಹಾಂ, ನೋಡ್ರಿ, ಇದು ಈಗ ನೀವು ಸ್ಕ್ರೀನ್ಶಾಟ್ तगोಬೇಕು. ನಾ ಹೇಳ್ತೀನಿ ರೀ. ಈಗ यहाँ पे देखो, स्केड्यूल नंबर 1 हमारे को क्या मालूम पड़ना था? स्केड्यूल नंबर 1 मालूम पड़ना था। क्या हमारा स्केड्यूल नंबर प्रीमियम अर्नड नेट करके है, पर्टिकुलर्स रुपीज. ठीक है, क्वेश्चन में प्रीमियम कितने प्रीमियम है? 3 प्रीमियम है. कितने हैं? 3 प्रीमियम है. यहाँ पे क्या है तुम्हारी हेडिंग है? प्रीमियम करके हेडिंग तुम्हारी. प्रीमियम की हेडिंग में पूरी प्रीमियम्स आना. ठीक है, शॉर्टकट है. प्रीमियम की हेडिंग में पूरे क्या ना? प्रीमियम्स आना. नोट नंबर 1, फर्स्ट ईयर प्रीमियम ले लो, उसके अंदर रेन्यूअल प्रीमियम ले लो, और उसके बाद सिंगल प्रीमियम ले लो. सभी तीनों प्रीमियम्स आ गए इसके अंदर. टोटल करो इसको. टोटल करने के बाद क्या हुआ तुम्हारे पास? क्या है? 1 लाख. ये क्या आया? प्रीमियम अर्नड कितना है? नोट नंबर 1 लाख आया तुम्हारा वहां पे. ठीक है, नेक्स्ट क्या दिया उन्हें? नहीं दिया था. इसके बाद में क्या था? री इंश्योरेंस सीडेड करके, री इंश्योरेंस एक्सेप्टेड करके. हम लोग क्या करना बोलो? री इंश्योरेंस जब भी आता, री इंश्योरेंस जब भी आता, देखो प्रीमियम अर्न के नीचे लेना उसको. ठीक है, री इंश्योरेंस सीडेड करके है, ले लो इसको. कितना है वो? 20,000 ले लो. याद रखो, री इंश्योरेंस सीडेड का मतलब क्या है? नेगेटिव अमाउंट. नेगेटिव ब्रैकेट का में इसको -20,000, नहीं तो ब्रैकेट में डालो इसको. माइनस करने का इसको -20,000 लिख लो, या तो ब्रैकेट में डालो इसको. ब्रैकेट 20,000 करके, नोट नंबर नहीं है उसका. सीडेड का मतलब माइनस करना. ठीक है, नेक्स्ट क्या दिया? री इंश्योरेंस एक्सेप्ट करके. री इंश्योरेंस एक्सेप्टेड कितना अमाउंट है? वह 70,000. उसको डायरेक्ट लिख लो. एक्सेप्टेड मतलब पॉजिटिव अमाउंट 70,000. उसका भी नोट नंबर नहीं है. ठीक है, नेक्स्ट इनकम फ्रॉम इन्वेस्टमेंट. यहाँ पे देखो, प्रॉफिट ऑन सेल ऑफ इन्वेस्टमेंट, लॉस ऑन सेल ऑफ इन्वेस्टमेंट. इन्वेस्टमेंट कौन सी हेड में जाना? अभी इन्वेस्टमेंट की हेड में जाना. ठीक है, प्रॉफिट ऑन सेल ऑफ इन्वेस्टमेंट कितना है? वो 20,000 लिख लो. यहाँ पे लॉस है नहीं, उसको लॉस को लेस करना. लॉस ऑन सेल ऑफ इन्वेस्टमेंट कितना है? वो 10,000 यहाँ पे लेस कर लो. 20,000 माइनस 10,000 कितना हुआ? 10,000. पूरा खत्म हुआ है. इसको टोटल ए करना है. इसका टोटल क्या होता है? टोटल ए करके बोलते हैं इसको. 1 लाख यहाँ पे नेगेटिव अमाउंट है नहीं, ब्रैकेट में मतलब नेगेटिव अमाउंट लेस करने का, नहीं तो -20,000 लिख लो. दोनों एक ही है. 1 लाख माइनस 20,000 कितना आया? 80,000 आया. 80,000 प्लस 70,000 प्लस 10,000 कितना हुआ? 1,60,000 आया. ये क्या है? टोटल ए. ठीक है, नेक्स्ट क्या है तुम्हारा? कमीशन. कमीशन का नोट नंबर कितना है? 2. अमाउंट नहीं मालूम हमारे को, देखेंगे बाद में. ऑपरेटिंग एक्सपेंसेस नोट नंबर 3, हमारे को नहीं मालूम, अमाउंट बाद में देखेंगे. ठीक है, इसको टोटल बी करना. नेक्स्ट क्या है? बेनिफिट्स पेड, ब्रैकेट में नेट. नोट नंबर कितना है इसका? 4. नोट नंबर 4 बाद में करेंगे, इसको हमारे नहीं करें अभी. इसके बाद में इंक्रीज इन वैल्यूअर्स लायबिलिटी, ब्रैकेट क्लोजिंग माइनस ओपनिंग. इसका नोट नंबर नहीं है, और अमाउंट भी नहीं है यहाँ पे, ವ್ಯಾಲ್ಯೂ ಓಪನಿಂಗ್ ವ್ಯಾಲ್ಯೂವರ್ಸ್ ಲೈಬಿಲಿಟಿ, ಕ್ಲೋಸಿಂಗ್ ವ್ಯಾಲ್ಯೂವರ್ಸ್ ಲೈಬಿಲಿಟಿ ಕೊಟ್ಟಾರ. ಇಲ್ಲೇ ನೋಡ್ರಿ, ಇಲ್ಲಿ ಓಪನಿಂಗ್ ವ್ಯಾಲ್ಯೂವರ್ಸ್ ಲೈಬಿಲಿಟಿ, ಕ್ಲೋಸಿಂಗ್ ವ್ಯಾಲ್ಯೂವರ್ಸ್ ಲೈಬಿಲಿಟಿ ಐತ್ರಿ. ಇಲ್ಲೇ ಕೊಟ್ಟಿಲ್ಲ ಅವರು. ಕೊಟ್ಟಿಲ್ಲ ಅಂದ್ರೆ डैश, अमाउंट कॉलम वाले डैश वहाँ पे नहीं दिया, इसलिए डैश डाले में. इसको टोटल करो, अभी क्या होता है? टोटल सी मिलता तुम्हारे को. ये होने का टोटल सी होने के बाद में क्या है? सरप्लस. सरप्लस है ब्रैकेट ए माइनस बी माइनस सी, देखेंगे बाद में. उसके बाद में अप्रोप्रिएशंस. इसके अंदर सबसे पहले कौन सा आया था? ट्रांसफर टू शेयर होल्डर्स एट 5%. 5% क्यों? क्योंकि क्वेश्चन में उन्हें ट्रांसफर टू शेयर होल्डर्स एट 20% लो, 15% लो, 10% लो, कुछ भी परसेंटेज मेंशन नहीं किया. अगर परसेंटेज मेंशन नहीं किया तो हमें कितना लेना? फिक्स है 5%. डन. इसके बाद कुछ भी दिया कहने, ट्रांसफर टू डैश रिजर्व, ट्रांसफर टू डैश स्टैट्यूटरी रिजर्व, प्रोविजनल रिजर्व, कुछ भी रिजर्व को ट्रांसफर करके दिया, नहीं दिया. तो नहीं दिया तो क्या करना है? बैलेंस है ब्रैकेट में ट्रांसफर टू फ्यूचर अप्रोप्रिएशन.
हाँ टोटल डी यहाँ पे करना, टोटल करना है इसको, टोटल डी बोलते हैं इसको, यही सेम अमाउंट इधर आना भी, ठीक है कर लेंगे। ಇದು ನೋಟ್ ಇದು ಸ್ಕೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅಂಡ್ ನೆಟ್ ಇದು ಸ್ಕ್ರೀನ್ಶಾಟ್ ತಗೋರಿ, ಯಾಕಂದ್ರೆ ನಾನು ರಫ್ ಮಾಡ್ತೀನಿ ರೀ, ಮತ್ತೆ ನೋಟ್ ನಂಬರ್ 2 ಮಾಡಬೇಕಲ್ಲ, ಅದಕ್ಕೆ ನೋಟ್ ನಂಬರ್ 2 ನಾ ಇಲ್ಲೇ ಮಾಡ್ತೀನಿ ರೀ, ಈಗ ರಫ್ ಮಾಡ್ತೀನಿ ರೀ, ಸ್ಕ್ರೀನ್ಶಾಟ್ ತಗೋರಿ, ನಾ ಇದು ರಫ್ ಮಾಡ್ತೀನಿ ರೀ। ಓಕೆ ಬರ್ರಿಪ್ಪ, ನೋಟ್ ನಂಬರ್ 1 ಮುಗೀತಲ್ಲ, ನೋಟ್ ನಂಬರ್ 1 ಓಕೆ ನೆಕ್ಸ್ಟ್ note number 2, sorry schedule number 2, schedule number 2, schedule number 2 ಏನೈತ್ರಿಪ್ಪ, ಅದು ಕಮಿಷನ್ ಐತ್ರಿ, schedule number 2 ಕಮಿಷನ್, ಕಮಿಷನ್ ಅಂತ ಹೇಳ್ರಿ, ಕಮಿಷನ್ ಎಕ್ಸ್ಪೆನ್ಸ್ ಅಂತ ಹೇಳ್ರಿ, ಪ್ರಾಬ್ಲಮ್ ಇಲ್ಲ, ಕಮಿಷನ್ ಅಂತ ಹೇಳ್ರಿ, ಕಮಿಷನ್ ಎಕ್ಸ್ಪೆನ್ಸ್ ಅಂತ ಹೇಳ್ರಿ, कमीशन एक्सपेंस सेम, कमीशन बोलो या तो कमीशन एक्सपेंस बोलो, दोनों सेम ही, क्योंकि एक्सपेंस आता है, दोनों भी यहाँ पे एक्सपेंस आता है, कमीशन एक्सपेंस ಬರ್ರಿ ಕಮಿಷನ್ ಕಮಿಷನ್ ಅಂತ ಎಲ್ಲಿ ಐತ್ರಿ, ಕಮಿಷನ್ ಕಮಿಷನ್ ಅಂತ ಹಾ ಇಲ್ಲಿ ಐತ್ ನೋಡ್ರಿ, ಕಮಿಷನ್ ಅಂತ, ಕಮಿಷನ್ ಪೇಡ್ ತಗೋರಿ, ಕಮಿಷನ್ ಪೇಡ್ ತಗೋರಿ, ಇದು ಕಮಿಷನ್ ಅದು ಕಮಿಷನ್ ಹೆಡಿಂಗ್ ಅಲ್ಲ, ಅದಕ್ಕೆ ಎಲ್ಲ ಕಮಿಷನ್ ಬರ್ಬೇಕು, ಕಮಿಷನ್ ಹೆಡ್ ಒಳಗೆ ಎಲ್ಲ ಕಮಿಷನ್ ಬರ್ಬೇಕು, ಕಮಿಷನ್ 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 ಹೆಡ್ ಒಳಗೆ ಬರ್ಬೇಕು, ಕಮಿಷನ್ ಪೇಡ್, ಕಮಿಷನ್ ಪೇಡ್ ಎಷ್ಟಿತ್ತು, ಕಮಿಷನ್ ಪೇಡ್ 30,000 ತಗೋರಿ, 30,000 ಹಾ ನೆಕ್ಸ್ಟ್ ಬರ್ರಿ ಏನೈತ್ರಿ, ಕಮಿಷನ್ ಆನ್ ಕಮಿಷನ್, ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್, ಇದು ರೀ ಇನ್ಶೂರೆನ್ಸ್ ಬಿಡ್ರಿ, ಬರೀ ಇಲ್ಲಿ ರೀ ಇನ್ಶೂರೆನ್ಸ್ ಐತ್ರಿ, ಅದಕ್ಕೆ ಇಲ್ಲಿ ತಗೊಂಡಿರಿ ನಾವು ರೀ ಇನ್ಶೂರೆನ್ಸ್, ಈಗ ನೋಡ್ರಿ ಕಮಿಷನ್ ಐತ್ರಿ, ಕಮಿಷನ್ ಆನ್ ಐತ್ರಿ, ಕಮಿಷನ್ ಅಂದ್ರೆ ಇಲ್ಲಿ ಇಲ್ಲಿ ಬರ್ಬೇಕು, ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ನಾಟ್ ಪಾಸಿಟಿವ್, ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಅಂದ್ರೆ ಏನ್ರಿ ಪಾಸಿಟಿವ್, ತಗೋರಿ ಇಲ್ಲಿ ಆ್ಯಡ್ ಅಂತ ಮಾಡಿ, ಆ್ಯಡ್ ಅಂತ ಬರೀರಿ ನೋಡ್ರಿ ಇಲ್ಲೇ, ಕಮಿಷನ್ ಪೇಡ್ 30,000 ಡೈರೆಕ್ಟ್ ಔಟರ್ ಕಾಲಮ್ ಅಲ್ಲಿ, ನೆಕ್ಸ್ಟ್ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಅಂತ ಐತಿ ನೋಡ್ರಿ, ಅಕ್ಸೆಪ್ಟೆಡ್ ಅಂದ್ರೆ ಆ್ಯಡ್ ಮಾಡ್ರಿ, ಇದು ಆ್ಯಡ್ ಅಂತ ಮಾಡ್ರಿ, ಆ್ಯಡ್ ಕಮಿಷನ್ ಆನ್, ಆ್ಯಡ್ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್, ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್, ಎಷ್ಟು ಅಮೌಂಟ್ ಇದ್ರದ್ದು ಎಕ್ಸೆಪ್ಟೆಡ್ ಅಮೌಂಟ್ 10,000 ಐತ್ರಿ, ಏನ್ರಿ 10,000 ಬರೀರಿ ಇಲ್ಲಿ, ಎಕ್ಸೆಪ್ಟೆಡ್ 10,000 ಅಂತ ಬರೀರಿ, ಈಗ ನೋಡ್ರಿ 30,000 ಪ್ಲಸ್ 10,000 ಎಷ್ಟ್ರಿ 40,000 ಡನ್, 40,000 ಬಂತ್ರಿ, ಈಗ ನೋಡ್ರಿ ಕಮಿಷನ್ ಪೇಡ್ ಮುಗಿತ್ರಿ, ಆಮೇಲೆ ಕಮಿಷನ್ ಅಕ್ಸೆಪ್ಟೆಡ್ ಮುಗಿತ್ರಿ, ಈಗ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್, ಸೀಡೆಡ್ ಅಂದ್ರೆ ನಿಮ್ಗೆ ಹೇಳಿದ್ದೀನಿ ನಾನು, ಸೀಡೆಡ್ ಅಂದ್ರೆ ಏನ್ರಿ ಮೈನಸ್ ಲೆಸ್ ಮಾಡ್ಬೇಕು, ಸೀಡೆಡ್ ಅಂದ್ರೆ ಏನ್ರಿ ಮೈನಸ್ ಮಾಡ್ಬೇಕು, ಈಗ ಏನ್ ಮಾಡ್ತೀರಿ ಲೆಸ್ ಅಂತ ಮಾಡ್ರಿ, ಇಲ್ಲೇ ಲೆಸ್, ಲೆಸ್ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್, ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್ ಎಷ್ಟು ಐತ್ರಿ, ಸೀಡೆಡ್ ಅದು 5,000 ಐತ್ರಿ, 5,000 ಲೆಸ್ ಮಾಡ್ರಿ, ಈಗ 40,000 ಮೈನಸ್ 5,000 ಎಷ್ಟ್ರಿ 35,000, ಇದು ಏನ್ರಿ ನಿಮ್ದು ಟೋಟಲ್, ಇದು ಏನ್ರಿ ನಿಮ್ದು ಟೋಟಲ್, ಈಗ ನೋಟ್ ನಂಬರ್ 2 ಎಲ್ಲೈತಿ, ಇಲ್ಲೈತಿ ನೋಟ್ ನಂಬರ್ 2, ನೋಟ್ ನಂಬರ್ 2 ಅಮೌಂಟ್ ಅಲ್ಲಿ ಎಷ್ಟು ತಗೋಬೇಕ್ರಿ 35,000 ತಗೋಬೇಕು, 35,000 समझ में आया, नोट नंबर 2 क्या हमारा कमीशन एक्सपेंस है, कमीशन, कमीशन बोलो कमीशन एक्सपेंस बोलो, दोनों सेम ही, हाँ कमीशन, यहाँ पे कमीशन है, कमीशन है, कमीशन है, सभी कहा ना कमीशन के हेड में आना, सभी क्या है कमीशन के हेड में आना, पहले क्या दिया कमीशन पेड करके दिया, कितना है 30,000 ले लो यहाँ पे,
इसके बाद में क्या है, कमीशन ऑन री इंश्योरेंस एक्सेप्टेड है। एक्सेप्टेड का मतलब क्या है, ऐड करना है इसको। ऐड कमीशन ऑन री इंश्योरेंस एक्सेप्टेड, कितना अमाउंट है 10,000, इसको ऐड कर लो, 30,000 प्लस 10,000 40,000। ओके, कमीशन ऑन री इंश्योरेंस सीडेड, सीडेड का मतलब क्या है, माइनस करना, नेगेटिव। लेस कमीशन ऑन री इंश्योरेंस सीडेड, कितना अमाउंट है वो 5,000, लेस करो उसके अंदर 35,000 टोटल आया। नोट नंबर 2 का अमाउंट कितना है 35,000। नोट नंबर 2 हमारा इधर है, नोट नंबर 2 35,000 पे अमाउंट हो गया, डन। हाँ, अब क्या है नोट नंबर 3, नोट नंबर 3 नोट नंबर 3 ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಈಗ ಜಾಗ ಇಲ್ಲ ನನ್ನ ಕಡೆ, ಇದರಾಗ ಮಾಡ್ಬಿಡ್ತೀನಿ ನಾನು ಈಗ, ಸ್ಕ್ರೀನ್ಶಾಟ್ ತಗೋರಿ। ನೋಟ್ ನಂಬರ್ 3 ಮಾಡ್ತೀನಿ ರೀ। ಹಾಂ ಸರಿ, ಈಗ ನೋಟ್ ನಂಬರ್ 3 ಮಾಡೋಣ ರೀ। ಐ ಆಮ್ ನಾಟ್ ಅ ಪ್ರೊಫೆಷನಲ್ ಯೂಟ್ಯೂಬರ್, ನಾ ಪ್ರೊಫೆಷನಲ್ ಯೂಟ್ಯೂಬರ್ ಅಲ್ರಿ, ನನ್ನ ಕಡೆ ರಿಸೋರ್ಸಸ್ ಅಲ್ಲ, ಅದು ಡಿಜಿಟಲಿ ಟಿ ವಿ ಅಲ್ಲ, ಆಮೇಲೆ ಡಿಜಿಟಲ್ ಬೋರ್ಡ್ ಅಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡ್ರಿಪ್ಪ ಸ್ವಲ್ಪ। ನೋಟ್ ನಂಬರ್ 3, ಯಾಕಂದರೆ ಒಂದೇ ಬೋರ್ಡ್ನಾಗ ಎಲ್ಲ ರೆಡಿ ಮಾಡ್ಬೇಕ್ರಿಪ್ಪ, ನೋಟ್ಸ್ ಅದು ಎಲ್ಲ ರೆಡಿ ಮಾಡ್ಬೇಕು, ಹಂಗಿಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಮಿ ಟು adjust all the things in one board, that's why please adjust for the now. Okay, note number 2 ಮುಗಿಯಿತು, ಈಗ ನೋಟ್ ನಂಬರ್ 3 ಬರ್ರಿ। ನೋಟ್ ನಂಬರ್ 3, ನೋಟ್ ನಂಬರ್ 3 ಏನ್ರಿ ಇದು, ಆಪರೇಟಿಂಗ್ ಎಕ್ಸ್ಪೆನ್ಸಸ್। ನೋಟ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಕರೆಕ್ಟಾ? ನೋಟ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಹಾಂ ಬರ್ರಿ, ಇಲ್ಲಿ ಎಲ್ಲೈತ್ರಿಪ್ಪ ಆಪರೇಟಿಂಗ್ ಎಕ್ಸ್ಪೆನ್ಸ್, ಇದೆಲ್ಲ ಮುಗೀತು, ಎಲ್ಲ ಮುಗೀತು, ಹಾಂ ಇಲ್ಲಿ ಐತೆ ನೋಡ್ರಿ, ಎಲ್ಲ ಮುಗೀತಲ್ಲ ಇದು, ನೋಟ್ ನಂಬರ್ 3 ಹಾಕಬೇಕಲ್ಲ ಇದು ಎಲ್ಲ। ಎಂಪ್ಲಾಯೀಸ್ ಸ್ಯಾಲರಿ ಎಕ್ಸ್ಪೆನ್ಸ್, ಅದು ಟ್ರಾವೆಲ್ ಎಕ್ಸ್ಪೆನ್ಸ್ ಎಕ್ಸ್ಪೆನ್ಸ್ ರೀ, ಆಮೇಲೆ ಆಡಿಟರ್ಸ್ ಫೀಸ್ ಎಕ್ಸ್ಪೆನ್ಸ್ ರೀ, ಇಂಟ್ರೆಸ್ಟ್ ಆ್ಯಂಡ್ ಬ್ಯಾಂಕ್ ಚಾರ್ಜಸ್ ಪೇಡ್ ಇದು ಎಕ್ಸ್ಪೆನ್ಸ್ ರೀ, ಎಲ್ಲ ನೋಟ್ ನಂಬರ್ 3 ಒಳಗೆ ಹಾಕ್ಬೇಕು, ನೋಟ್ ನಂಬರ್ 3 ಒಳಗೆ ಬರ್ರಿ ಹಾಕ್ರಿ। ಎಂಪ್ಲಾಯೀಸ್ ಸ್ಯಾಲರಿ ಫಸ್ಟ್, ಎಂಪ್ಲಾಯೀಸ್ ಸ್ಯಾಲರಿ ಎಷ್ಟ್ರಿಪ್ಪ ಅದು, ಎಂಪ್ಲಾಯೀಸ್ ಸ್ಯಾಲರಿ 10,000, ಡನ್। ನೆಕ್ಸ್ಟ್ ರೀಪ ಟ್ರಾವೆಲ್ ಎಕ್ಸ್ಪೆನ್ಸಸ್, ಟ್ರಾವೆಲ್ ಎಕ್ಸ್ಪೆನ್ಸಸ್ ಎಷ್ಟು ರೀ, ಟ್ರಾವೆಲ್ ಎಕ್ಸ್ಪೆನ್ಸಸ್ 2,000, ಡನ್। ನೆಕ್ಸ್ಟ್ ರೀ ಆಡಿಟರ್ಸ್ ಫೀಸ್, ಹಾಂ ಎಷ್ಟು ರೀ ಆಡಿಟರ್ಸ್ ಫೀಸ್ 8,000, ಹಾಂ। ನೆಕ್ಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಬ್ಯಾಂಕ್ ಚಾರ್ಜಸ್ ಪೇಡ್, interest and bank charges paid, interest and bank charges paid ಎಷ್ಟಿದ್ದು, interest and bank charges paid amount 15,000, ಹಾಂ ಮುಗಿತಲ್ಲ ಎಲ್ಲ ಎಕ್ಸ್ಪೆನ್ಸ್, ಅಂದರೆ ಚಿಲ್ಲರ್ ಎಕ್ಸ್ಪೆನ್ಸ್ ಅಂದರೆ ಏನ್ರಿ, ಸ್ಮಾಲ್ ಎಕ್ಸ್ಪೆನ್ಸಸ್, ಚಿಲ್ಲರ್ ಎಕ್ಸ್ಪೆನ್ಸಸ್ ಅದು ಎಲ್ಲ ಮುಗಿತಲ್ಲ, ಥರ್ಡ್ ಎಲ್ಲ ಮುಗಿತು, ಟೋಟಲ್ ಮಾಡಿರಿಪ್ಪ ಈಗ, ಟೋಟಲ್ ಮಾಡಿರಿ ಎಷ್ಟು ರೀ, 10,000 plus 2,000 plus 8,000 plus 15,000 ಎಷ್ಟು ರೀ, 35,000 ಬಂತು ರೀ ಆನ್ಸರ್, 35,000, 35,000 ಏನ್ರಿದು ಟೋಟಲ್, ಕರೆಕ್ಟಾ? ನೋಟ್ ನಂಬರ್ 3 ಅಮೌಂಟ್ ಎಷ್ಟು ರೀ 35,000, ನೋಟ್ ನಂಬರ್ 3 ಅಮೌಂಟ್ ಎಷ್ಟು ರೀ 35,000 ಬರ್ರಿ, ಕರೆಕ್ಟಾ? ಈಗ 35,000 ಪ್ಲಸ್ 35,000 ಎಷ್ಟು ರೀ 70,000, 35,000 ನೋಟ್ ನಂಬರ್ 35,000 प्लस 35,000 70,000, अच्छा 70,000, ಇದು ಏನ್ರಿ टोटल बी, समझ में आप लोगों को? नोट नंबर 3 क्या है हमारा, ऑपरेटिंग एक्सपेंसेस है। ओके, ऑपरेटिंग एक्सपेंस का मतलब क्या है, इसके अंदर पूरे एक्सपेंसेस आते हैं, एक्सपेंसेस आते हैं इसके अंदर, हेडिंग के अंदर क्या आते हैं, पूरे एक्सपेंसेस आते हैं, पूरे चिल्लर एक्सपेंस, छोटे छोटे एक्सपेंसेस आते हैं। ये तो सभी हुआ हमारा पूरा। एम्प्लॉय सैलरी क्या होता है, एक्सपेंस होता है, ट्रैवल एक्सपेंस एक्सपेंस होता है, ऑडिटर से फीस एक्सपेंस होता है, इंटरेस्ट एंड बैंक चार्जेस पेड ये भी क्या है एक्सपेंस होता है, इसलिए सबको थर्ड हेड में डालो, थर्ड हेड में, थर्ड सब डाले, टोटल करो इसका कितना था 35,000, इसको क्या करना नोट नंबर 3 में डाल देना इसको। अब 35,000 प्लस 35,000 कितना होता है 70,000 होता है, इसको क्या बोलते हैं टोटल बी बोलते हैं। हो गया। नेक्स्ट बेनिफिट्स पेड है, नेट है यहाँ पे, नोट नंबर 4, नोट नंबर 4 करेंगे अभी। ಇದು ಸ್ಕ್ರೀನ್ಶಾಟ್ ತಗೋರಿ, ನಾನು ನೋಟ್ ನಂಬರ್ 4 ಮಾಡ್ತೇನೆ ರೀ। ಡನ್, ಸ್ಕ್ರೀನ್ಶಾಟ್ ತಗೋರಿಪ್ಪ ಈಗ।
ನೋಟ್ ನಂಬರ್ 4 ಮಾಡ್ತೀನಿ ರೀ. ಹಾಂ ಬರ್ರಿ ಈಗ ನೋಟ್ ನಂಬರ್ 4 ಮಾಡೋಣ ರೀ. ಓಕೆ, ನೋಟ್ ನಂಬರ್ 4. ನೋಟ್ ನಂಬರ್ 4 ಏನಿದ್ದು? ನೋಟ್ ನಂಬರ್ 4 ಬೆನಿಫಿಟ್ಸ್ ಪೇಡ್ ನೆಟ್ ಐತಿ ರೀ. ಬೆನಿಫಿಟ್ಸ್ ಪೇಡ್ ನೆಟ್ ಹೆಡಿಂಗ್. ಬೆನಿಫಿಟ್ಸ್ ಪೇಡ್ ಬ್ರ್ಯಾಕೆಟ್ ಒಳಗೆ ನೆಟ್ ಐತಿ ರೀ. ಕರೆಕ್ಟಾ? ಬೆನಿಫಿಟ್ಸ್ ಪೇಡ್ ಬ್ರ್ಯಾಕೆಟ್ ಒಳಗೆ ನೆಟ್ ಐತಿ ರೀ. ಹಾಂ ಓಕೆ, ಇದು ಮಾಡೋಣ ರೀ ಇಲ್ಲಿ. ಈಗ ಮುಗೀತಲ್ಲ, ಎಂಪ್ಲಾಯಿ ಸ್ಯಾಲರಿ ಮುಗೀತ್ರಿ, ಟ್ರಾವೆಲ್ ಎಕ್ಸ್ಪೆನ್ಸ್ ಮುಗೀತ್ರಿ, ಆಡಿಟರ್ಸ್ ಫೀಸ್ ಮುಗೀತ್ರಿ, ಆಮೇಲೆ ಇದು ಇಂಟ್ರೆಸ್ಟ್ ಆ್ಯಂಡ್ ಬ್ಯಾಂಕ್ ಚಾರ್ಜಸ್ ಮುಗೀತ್ರಿ. ಎಲ್ಲ ಐಟಮ್ಸ್ ಮುಗೀತ್ರಿ ಮೇಲೆ A to Z ಐಟಮ್ಸ್ ಮುಗೀತ್ರಿ. ಬಾಕಿ ಎಷ್ಟು ಐಟಮ್ಸ್ ಐತ್ರಿ ಈಗ? ಕ್ಲೇಮ್ಸ್ ಬೈ ಡೆತ್, ಕ್ಲೇಮ್ಸ್ ಬೈ ಮ್ಯಾಚುರಿಟಿ. ಎಲ್ಲ ಕ್ಲೇಮ್ಸ್ ಎಲ್ಲ ಏನ್ರಿದು ಬೆನಿಫಿಟ್ಸ್ ಪೇಡ್ ಒಳಗೆ ತೊಗೋಬೇಕು. ಎಲ್ಲ ಕ್ಲೇಮ್ಸ್, ಆಲ್ ಕ್ಲೇಮ್ಸ್ ಎಲ್ಲ ತೊಗೋಬೇಕು. ಈಗ ಎಲ್ಲ क्लेम्स बेनिफिट्स पेड वाला हेडिंग वाला तगो। समझ में आया? सभी जो क्लेम्स है देखो यहाँ पे लेना, बेनिफिट्स पेड के हेडिंग में लेना इसको। ठीक है, क्लेम्स बाय डेथ आई थी, क्लेम्स बाय डेथ ಎಷ್ಟಿತ್ತು? ಕ್ಲೇಮ್ಸ್ ಬೈ ಡೆತ್ 35,000. ಆಮೇಲೆ ಕ್ಲೇಮ್ಸ್ ಬೈ ಮ್ಯಾಚುರಿಟಿ ಎಷ್ಟಿತ್ತು? ಇದು 15,000. ಮತ್ತೇನು ಕ್ಲೇಮ್ಸ್ ಐತ್ರಿ? ಮತ್ತೆ ಕ್ಲೇಮ್ಸ್ ಯಾವ ಕ್ಲೇಮ್ಸ್ ಇಲ್ಲ, ಇಷ್ಟ ಬರೇ ಎರಡು ಕ್ಲೇಮ್ಸ್ ಐತ್ರಿ. ಈಗ ಟೋಟಲ್ ಮಾಡ್ರಿ, ಎಲ್ಲ ಕ್ಲೇಮ್ಸ್ ಬೆನಿಫಿಟ್ಸ್ ಪೇಡ್ ಅದು. ಹಾಂ ಎಷ್ಟು ರೀ? 35,000 ಪ್ಲಸ್ 15,000 50,000. ಹಾಂ ಎಷ್ಟು ರೀ? 50,000. ನೋಟ್ ನಂಬರ್ 4 ಎಷ್ಟು ರೀ? 50,000. नोट नंबर 4 50,000 बेनिफिट्स पेड. समझ में आया? बेनिफिट्स पेड के हेडिंग के अंदर सभी जो क्लेम्स रहते हैं, क्लेम्स करके पूरे क्लेम्स क्या करना है इसके अंदर डालना, बेनिफिट्स पेड के हेडिंग के अंदर डालना. क्लेम्स बाय डेथ है, क्लेम्स बाय मैच्योरिटी है, 35,000 50,000 कितना हुआ? 50,000. और कुछ भी क्लेम्स है क्या यहाँ पे? नहीं है. तो इतने दो क्लेम्स है, वो तुम्हारे नोट नंबर 4 के 50,000 है यहाँ पे. ठीक है, डन. नेक्स्ट नोट रिपाइल है increase in value versus liability closing minus opening value versus liability closing value versus liability ಏನು ಐತ್ರಿ ಇಲ್ಲಿ? ಇದು ಮುಗಿತಲ್ಲ, ಕ್ಲೇಮ್ಸ್ ಬೈ ಡೆತ್ ಮುಗಿತ್ರಿ, ಕ್ಲೇಮ್ಸ್ ಬೈ ಮ್ಯಾಚುರಿಟಿ ಮುಗಿತ್ರಿ, ಎಲ್ಲ ಐಟಮ್ಸ್ ಮುಗಿತ್ರಿ. ಈಗ ಕೊಟ್ಟಿಲ್ಲ ಅವರು ಇನ್ಕ್ರೀಸ್ ಇನ್ ವ್ಯಾಲ್ಯೂ ವರ್ಸ್ ಲೈಬಿಲಿಟಿ, ಕ್ಲೋಸಿಂಗ್ ವ್ಯಾಲ್ಯೂ ವರ್ಸ್ ಲೈಬಿಲಿಟಿ, ಓಪನಿಂಗ್ ವ್ಯಾಲ್ಯೂ ವರ್ಸ್ ಲೈಬಿಲಿಟಿ ಕೊಟ್ಟಿಲ್ಲ ಅವರು. ಕೊಟ್ಟಿಲ್ಲ ಅಂದ್ರೆ ಬರಂಗಿಲ್ಲ, ಡ್ಯಾಶ್ ಅವರು ಕೊಟ್ಟಿಲ್ಲ. ಈಗ ಏನು ಮಾಡ್ತೀರಿ? 50,000 ಪ್ಲಸ್ ಡ್ಯಾಶ್ ಏನ್ರಿ? 50,000 करेक्ट नहीं? 50,000 प्लस डैश करो कितना था? 50,000. इसको क्या बोलते हैं? टोटल सी बोलते हैं. डन. नेक्स्ट है सरप्लस ए माइनस बी माइनस सी ब्रैकेट. फर्स्ट एंट्री ले ए ले ए किधर है? ए 1,60,000. डन. माइनस बी 70,000. माइनस सी 50,000. ಮಾಡ್ರಿ करो इसको. कितना होता? 1,60,000 minus 70,000 minus 50,000. You will get 40,000. सरप्लस हिस्ट्री 40,000. करेक्ट है? सेम 40,000 सरप्लस अमाउंट 40,000 सेम इल्ले बरಬೇಕು. टोटल डी ಒಳಗೆ 40,000. डन. ಈಗ ಅಪ್ರಾಪ್ರಿಯೇಷನ್ಸ್ ಅದರೊಳಗೆ ಫಸ್ಟ್ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಎಟ್ 5%. 5% ಯಾಕ್ರಿ? ಅವರು ಕ್ವಶನ್ ಅಲ್ಲೇ ಪರ್ಸೆಂಟೇಜ್ ಮೆನ್ಷನ್ ಮಾಡಿಲ್ಲ. ಕ್ವಶನ್ ಒಳಗೆ ಅವರು ಪರ್ಸೆಂಟೇಜ್ ಮೆನ್ಷನ್ ಮಾಡಿಲ್ಲ. ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಎಟ್ ಡ್ಯಾಶ್ ಪರ್ಸೆಂಟೇಜ್ ಅವರು ಮೆನ್ಷನ್ ಮಾಡಿಲ್ಲ. ಪರ್ಸೆಂಟೇಜ್ ಕೊಟ್ಟಿಲ್ಲ, ಆವಾಗ ನಾವು ತಗೋಬೇಕ್ರಿ 5% ತಗೋಬೇಕು. ಸಪೋಸ್ ಅವರು ಕೊಟ್ಟಿರಿ 50% ತಗೋರಿ, 15 ತಗೋರಿ, 20 ತಗೋರಿ, ಆವಾಗ ತಗೋಬೇಕು. ಅದಕ್ಕೆ ಎಷ್ಟು ಕೊಡ್ತಾರೆ ಎಷ್ಟು ತಗೋಬೇಕು.
समझ में आया? क्वेश्चन में उन्हें हमारे को परसेंटेज नहीं दिया, कितना लेना है करके नहीं दिया, तो हम लोग अपनी तरफ से लेना कितना 5%, ट्रांसफर टू शेयर होल्डर्स एट 5%. किसके ऊपर लेते हैं ये तो ಯಾವ ಅಮೌಂಟ್ ಮೇಲೆ ತಗೋತೀರಿ 40,000 ಮೇಲೆ 40,000 ಮೇಲೆ ಸರ್ಪ್ಲಸ್ ಮೇಲೆ 40,000 into 5%, 5/100 ಎಷ್ಟು ರೀ 2,000. 40,000 into 5% 2,000 ಬಂತು ರೀ. ಎಷ್ಟು ರೀ 2,000. 40,000 minus 2,000 38,000. 38,000 ಮಾಡಿ ಏನು ಮಾಡ್ಬೇಕ್ರಿ ಇದು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಫ್ಯೂಚರ್ ಅಪ್ರಾಪ್ರಿಯೇಷನ್. 40,000 minus 2,000 38,000 ಡನ್. ನೋಡ್ರಿ ಇಲ್ಲೇ 100% ಒಳಗೆ 5% ಇಲ್ಲೇ ಐತ್ರಿ, ಬಾಕಿ ಎಷ್ಟು ರೀ 95%. 40,000 into 95% ಮಾಡ್ರಿ. ನೋಡ್ರಿ ಟೋಟಲ್ ಪರ್ಸೆಂಟೇಜ್ 100. ಇದು ಐದೈತಿ ರೀ, ಇದು ಬೇಡ. ಟೋಟಲ್ ಪರ್ಸೆಂಟೇಜ್ 100 ರೀ. 100 ಒಳಗೆ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಎಷ್ಟು ರೀ 5%. 100 ಒಳಗೆ 5% ಇಲ್ಲ ಐತ್ರಿ, ಬಾಕಿ ಎಷ್ಟು ರೀ 95%. ಈಗ ಅದು ಬ್ಯಾಲೆನ್ಸ್, ಅದು ಏನ್ರಿ ಬ್ಯಾಲೆನ್ಸ್. 40,000 into 95% ಮಾಡ್ರಿ, ಅಮೌಂಟ್ ಎಷ್ಟು ಬರ್ತದೆ ರೀ ನೋಡ್ರಿ ಇಲ್ಲೇ 40,000 5% ಇಲ್ಲ ಐತ್ರಿ, ಬಾಕಿ ಎಷ್ಟು ರೀ 95% ಇಲ್ಲೇ. 40,000 into 95% 38,000 ಬಂತಲ್ಲ ಇಲ್ಲಿ. हाँ ಈ ಥರ ಮಾಡ್ಬೇಕು. समझ में आया? शॉर्टकट क्या बता तुम्हारे को, मैं देखो यहाँ पे 40 लेना है. यहाँ पे 40 का कितना लेना है 5%, कितना है 2,000. 40,000 minus 2,000 करो तो 30,000. ओके हाँ 100% में से 100% में से 5% यहाँ पे है, तो बचा कितना 95%. वो किसका बैलेंस का. अब यहाँ पे क्या करना 40,000 into 95% करो, इसका कितना था 38,000 आता. डन. ऐसे करो टोटल डी. ಈಗ ನಿಮ್ದು ಆನ್ಸರ್ ಮುಗಿತ್ರಿ. ಹಾಂ ಐಟಮ್ಸ್ ಐಡೆಂಟಿಫೈ ಮಾಡಿರಿ, ಆಮೇಲೆ ಶಿಫ್ಟ್ ಮಾಡಿರಿ, ಆಮೇಲೆ ವರ್ಕಿಂಗ್ ನೋಟ್ಸ್ ರೆಡಿ ಮಾಡಿರಿ. ಓನ್ಲಿ 4 ವರ್ಕಿಂಗ್ ನೋಟ್ಸ್. ಫಸ್ಟ್ ವರ್ಕಿಂಗ್ ನೋಟ್ ಪ್ರೀಮಿಯಮ್ ಅರ್ನ್ಡ್ ನೆಟ್ ಮಾಡ್ಬೇಕು. ಸೆಕೆಂಡ್ ವರ್ಕಿಂಗ್ ನೋಟ್ ಕಮಿಷನ್ ಎಕ್ಸ್ಪೆನ್ಸಸ್ ಮಾಡ್ಬೇಕು. ಥರ್ಡ್ ನೋಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮಾಡ್ಬೇಕು. ಫೋರ್ತ್ ನೋಟ್ ಬೆನಿಫಿಟ್ಸ್ ಪೇಡ್ ನೆಟ್ ಮಾಡ್ಬೇಕು. ಆಮೇಲೆ ಅಷ್ಟೇ ಉಳ್ಕಿದೆಲ್ಲ ಸೇಮ್ ಟು ಸೇಮ್ ಹೆಂಗೈತಿ. ಡನ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. I have tried my level best to teach you and explain you this example or this problem of 10 marks briefly. Hope you understood this problem. Please read carefully and watch it carefully. If I have done any mistake during the solution of this problem, please I'm sorry for that. If I have done, hope you understood. Thank you very much. Please take the screenshot of this problem. We will further continue.